ಹಾಯ್ ಆಲ್, ವೆಲ್ಕಮ್ ಟು ವಿಭಾಸ್ ಕಿಚನ್ ಬುಕ್. ಇವತ್ತು ತಿರಾಮಿಸು ಹೇಗೆ ಮಾಡೋದು ನೋಡೋಣ. ಪನ್ನೀರ್ ತಿರಾಮಿಸು ಮಾಡಿದ್ದೀನಿ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ಗೊತ್ತಾ. ಸಕ್ಕತ್ತಾಗಿ ಬಂದಿದೆ. 4 ಅವರ್ಸ್ ಫ್ರಿಜ್ಜಲ್ಲಿಟ್ಟು ತೆಗೆದಿದ್ದೀನಿ ಮಾಡಿದ್ಮೇಲೆ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೈ ಪ್ರೋಟೀನ್ ರಿಚ್ ಇದು. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಈಗೆಲ್ಲ ಟ್ರೆಂಡ್ ಅಲ್ವಾ ತಿರಾಮಿಸು, ಸೊ ಹಂಗಾಗಿ ಟ್ರೈ ಮಾಡಿದ್ದೀನಿ ನೋಡಿ. ಇಲ್ಲಿ ನೋ ಮೈದಾ ರಸ್ಕ್ ತೊಗೊಂಡಿದ್ದೀನಿ ನಾನು. ಆಮೇಲಿಂದ ಕೋಕೋ ಪೌಡರು, ಇದು ಹನಿ ತೊಗೊಂಡಿದ್ದೀನಿ ಸ್ವೀಟಿಗೆ. ಶುಗರ್ ಏನು ಆ್ಯಡ್ ಮಾಡ್ತಾಯಿಲ್ಲ. ಡೇಟ್ಸ್ ತೊಗೊಂಡಿದ್ದೀನಿ, 1 ಲೋಟ ಹಾಲು, ಆರೆಂಜ್ ಪ್ಯಾಕೆಟ್ದು, ಕಾಫಿ ಡಿಕಾಕ್ಷನ್ನು, ಪನ್ನೀರು, ರಸ್ಕು ಮತ್ತು ಡಸ್ಟ್ ಮಾಡೋಕ್ಕೆ ಸ್ಟ್ರೈನರ್ ತೊಗೊಂಡಿದ್ದೀನಿ, ಕೋಕೋ ಪೌಡರ್ ಡಸ್ಟ್ ಮಾಡೋಕ್ಕೆ. ಈಗ ಏನೇನು ಬೇಕು ನೋಡೋಣ. ಇಲ್ಲೊಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಸೊ ವೆನಿಲಾ ಎಸೆನ್ಸ್ ಹಾಕ್ಕೋಬೋದು ನೀವು. ನಾನು ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ತಾ ಇಲ್ಲ. 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಪನ್ನೀರ್ ಹಾಕ್ಕೊತಿದ್ದೀನಿ ಮಿಕ್ಸಿ ಜಾರಿಗೆ. ಇಲ್ಲಿ 200 ಗ್ರಾಮ್ಸ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ನಾನು. ಈಗ ಡೇಟ್ಸ್ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಒಂದು 6 ರಿಂದ 8 ಡೇಟ್ಸ್ ತೊಗೊಂಡಿದ್ದೀನಿ. ಸೀಡ್ಸ್ ಎಲ್ಲ ತೆಗೆದು ಡೇಟ್ಸ್ನ ಬಿಡಿಸಿ ಹಾಕ್ತಾಯಿದ್ದೀನಿ. ಇಲ್ಲಿ ಹಾಲು ತೊಗೊಂಡಿದ್ದೀನಿ 1 ಲೋಟ. ಈಗ ಹನಿ ಹಾಕ್ಕೊಳ್ಳೋಣ. ಒಂದು 8 ರಿಂದ 10 ಟೇಬಲ್ ಸ್ಪೂನ್ ಹನಿ. ಇದು ನೀರು ಹಾಕೋ ಅವಶ್ಯಕತೆ ಇಲ್ಲ, ನೀರು ಹಾಕೋದು ಬೇಡ. ಹಾಲು ಹಾಕಿರೋದ್ರಿಂದ ನೈಸ್ ಪೇಸ್ಟ್ ಆಗುತ್ತೆ. ಈಗ ಇಷ್ಟನ್ನು ಕ್ರೀಮಿ ಟೆಕ್ಸ್ಚರ್ ಬರಲಿ, ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಂಡು ಬರೋಣ. ಇಲ್ಲಿ ಬಿಸಿ ಕಾಫಿ ಡಿಕಾಕ್ಷನ್, ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೋಬೋದು, ಇಲ್ಲ ಮನೇಲಿ ಫ್ರೆಶ್ ಅಪ್ ಕಾಫಿ ಡಿಕಾಕ್ಷನ್ ಇದ್ದರೆ ಅದರಲ್ಲಾದರೂ ಮಾಡ್ಕೊಳ್ಳಿ ನೀವು. ಸೊ ರಸ್ಕ್ನ ಅರ್ಧ ಕಟ್ ಮಾಡಿ ನಾನು ಡಿಪ್ ಮಾಡಿ ಕಾಫಿ ಡಿಕಾಕ್ಷನಲ್ಲಿ ಫಸ್ಟ್ ಲೇಯರು ಇಡ್ತಾಯಿದ್ದೀನಿ. ಹೀಗೆ ಒಂದೊಂದೇ ಲೇಯರ್ ಎಲ್ಲ ಡಿಪ್ ಮಾಡಿದ್ದ ರಸ್ಕ್ಗಳನ್ನ ಸುತ್ತಲೂ ಇಟ್ಕೊಳ್ಳೋಣ. 2 ಸೈಡು ತಿರುಗಿಸಿ ಡಿಪ್ ಮಾಡ್ಕೊಳ್ಳಿ ಚೆನ್ನಾಗಿ. ಬಿಸಿ ಇದ್ದರೆ ಡಿಕಾಕ್ಷನ್ ಚೆನ್ನಾಗಿ ಹಿಡಿಯುತ್ತೆ ರಸ್ಕಿಗೆ. ಆರಿ ತೊಗೋಬೇಡಿ, ಸ್ವಲ್ಪ ಉಗುರು ಬೆಚ್ಚಗಾದರೂ ಇರಲಿ, ಅಟ್ಲೀಸ್ಟ್ ತುಂಬ ಬಿಸಿ ಇಲ್ಲ ಅಂದ್ರೂ. ಇವಾಗ ಆಗಿದೆ 1 ಲೇಯರ್ ಪೂರ್ತಿ. ಸ್ವಲ್ಪ ಗ್ಯಾಪ್ ಇದ್ದರೆ ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡಿ ಸೈಡಲ್ಲಿ ಗ್ಯಾಪ್ ಫಿಲ್ ಮಾಡ್ಕೊಳ್ಳಿ. ಎಲ್ಲೂ ತಳ ಕಾಣಬಾರ್ದು. ನೀಟಾಗಿ ರಸ್ಕೆಲ್ಲ ಜೋಡಿಸ್ಕೊಂಡ್ಮೇಲೆ ಈ ರುಬ್ಬಿದ್ವಲ್ಲ ಪನ್ನೀರ್ನ ಆ ಲೇಯರ್ ಹಾಕ್ಕೊಳ್ಳೋಣ. ಕ್ರೀಮಿ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ಳೋಣ. ರಸ್ ಕಾಣಬಾರ್ದು ನಮಗೆ, ಆ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ 1 ಲೇಯರು. ನಿಮ್ಗೆ ಇಷ್ಟಪಟ್ಟರೆ ಚಾಕ್ಲೇಟ್ ಮೆಲ್ಟ್ ಮಾಡಿ ಇದ್ರ ಮೇಲೆ ಹಾಕ್ಕೋಬೋದು. ನಾನು ಹಾಕಿಲ್ಲ, ಕ್ಯಾಲರೀಸ್ ಜಾಸ್ತಿ ಆಗೋಗುತ್ತೆ. ಸೊ ಪ್ರೋಟೀನ್ ರಿಚ್ ಇರೋದ್ರಿಂದ ಮಾಡ್ತಿರೋದ್ರಿಂದ ನಾನು ಆಪ್ಷನ್ ಅದು, ನಿಮಗೆ ಬೇಕಾದ್ರೆ ಹಾಕ್ಕೋಬೋದು. ನಾನು ಹಾಕಿಲ್ಲ ಇವತ್ತು. ಇದು 1 ಲೇಯರ್ ಚಾಕ್ಲೇಟ್ ಹಾಕ್ಕೊಂಡು ಮೇಲೆ ಕೋಕೋ ಪೌಡರ್ ಡಸ್ಟ್ ಮಾಡ್ಕೋಬೋದು. ನಾನು ಇವತ್ತು ಹಾಕಿಲ್ಲ, ನಾನು ಡೈರೆಕ್ಟಾಗಿ ಕೋಕೋ ಪೌಡರ್ನ ಡಸ್ಟ್ ಮಾಡ್ಕೊಳ್ತಾ ಇದ್ದೀನಿ 1 ಲೇಯರು. ನೋಡಿ ಈ ಥರ ಫುಲ್ಲು ಆ ಪನ್ನೀರ್ದು ಕ್ರೀಮಿನ ಹಾಕಿದ್ದೀವಿ, ಅದು ಕಾಣಬಾರ್ದು. ನೀಟಾಗಿ ಸ್ಟ್ರೈನರಲ್ಲಿ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಸ್ಪ್ರೆಡ್ಡಾಗಿ ಎಲ್ಲದ್ರ ಮೇಲೆ ಕೂತ್ಕೊಳ್ಳುತ್ತೆ ಕೋಕೋ ಪೌಡರು. ನೀವು ರುಬ್ಬೇಕಾದ್ರೆ ಕ್ರೀಮು ಸ್ವಲ್ಪ ಟೇಸ್ಟ್ ಬೇಕಂದರೆ 1 ಪಿಂಚ್ ಸಾಲ್ಟ್ ಹಾಕ್ಕೋಬೋದು. ಈಗ ಸೆಕೆಂಡ್ ಲೇಯರ್ ನಾನು ರಸ್ಕ್ ಇಡ್ತಾ ಇದ್ದೀನಿ. ನಾನಿವತ್ತು ಸಾಲ್ಟ್ ಹಾಕಿಲ್ಲ. ಸೊ ಡೇಟ್ಸ್ ಹಾಕಿರೋದ್ರಿಂದ ಡೇಟ್ಸು ಹನಿ ನಾನು ಸಾಲ್ಟ್ ಹಾಕೋಕ್ಕೆ ಹೋಗಿಲ್ಲ. ಇನ್ನೊಂದು ಲೇಯರು ರಸ್ಕ್ ಇಟ್ಬಿಟ್ಟು ಡಿಕಾಕ್ಷನಲ್ಲಿ ಅದ್ದಿ ಇನ್ನೊಂದು ಲೇಯರ್ ರಸ್ಕ್ ಇಟ್ಟು ನಾನು ಮತ್ತೆ ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರ್ ಕ್ರೀಮ್ ಇನ್ನೊಂದು ಲೇಯರು.
ತುಂಬ ಚೆನ್ನಾಗಿತ್ತು ಟೇಸ್ಟು. ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತಿಂದರೆ ತಿಂತಾನೇ ಇರೋಣ ಅನಿಸುತ್ತೆ. ಸೊ ನೋಡಿ, ಫೈನಲಾಗಿ ಆಗಿದೆ. ಕ್ರೀಮ್ ಸ್ಪ್ರೆಡ್ ಮಾಡಿ ಇನ್ನೊಂದು ಲೇಯರು ಕೋಕೋ ಪೌಡರ್ ಡಸ್ಟ್ ಮಾಡ್ಕೊಳ್ಳೋಣ. ಇದು 4 ಅವರ್ಸು ಫ್ರಿಜ್ಜನಲ್ಲಿಟ್ಟು ತೆಗೆದು ಹಾಫ್ ಆನ್ ಅವರ್ ಈಚೆ ಇಟ್ಟಿದ್ದೆ. ತೋರಿಸ್ತೀನಿ ಕಡೆಯಲ್ಲಿ ನಿಮಗೆ ಹೇಗೆ ಬಂದಿದೆ ಅಂತ. ಈಗ ಇನ್ನೊಂದು ಲೇಯರು ಕೋಕೋ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ನೀಟಾಗಿ ಹಾಕ್ಕೊಂಡ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. 4 ಅವರ್ಸ್ ಆದಮೇಲೆ ರೆಡಿ ಇರುತ್ತೆ ತಿನ್ನೋಕ್ಕೆ. ಈಗೆಲ್ಲ ಇದೇ ಟ್ರೆಂಡ್ ಅಲ್ವಾ, ಎಲ್ಲಿ ನೋಡಿದ್ರು ರಸ್ತೆಯಲ್ಲೆಲ್ಲ ಬ್ಯಾನರ್ ಹಾಕ್ಕೊಂಡು ತಿರಮಿಸ್ಸು ಸೇಲ್ ಮಾಡ್ತಾ ಇರ್ತಾರೆ. ನೋಡಿ ಏನು ಸೂಪರಾಗಿ ಬಂದಿದೆ. ಹತ್ರದಿಂದ ತೋರಿಸ್ತೀನಿ ನೋಡಿ, ಲೇಯರ್ಸ್ ನೋಡಿ ಹೆಂಗೆ ಕಾಣ್ತಾ ಇದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಮನೇಲೇ ಈಸಿಯಾಗಿ ಮಕ್ಳಿಗೆ ಮಾಡಿಕೊಡ್ಬೋದು, ಏನಾದ್ರು ಡೆಸರ್ಟ್ ತಿನ್ನಬೇಕು ಅಂತಂದರೆ. ನೋಡಿ ಸಕ್ಕತ್ತಾಗಿ ಬಂದಿದೆ. ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ತಿಳಿಸ್ತಿರಲ್ಲ. ಥ್ಯಾಂಕ್ ಯು ಆಲ್.